ಸಿನಿಮಾ ನೋಡಿ ಈ ರೀತಿಯಾಗಿ ಮಾಡ್ತಾರೋ ಅಥವಾ ಈ ರೀತಿ ಆಗುವಂಥದ್ದನ್ನೇ ಸಿನಿಮಾ ಮಾಡ್ತಾರೋ ಅನ್ನೋ ಪ್ರಶ್ನೆ ಇಲ್ಲಿವರೆಗೂ ಕೂಡ ಕಾಡ್ತಾ ಇದೆ. ಕಾರಣ ಸಿನಿಮೆಯ ರೀತಿಯಲ್ಲೇನೆ ಒಂದು ರೀತಿಯಾಗಿ ದರೋಡೆಯನ್ನ ಮಾಡಿರುವಂತ ಘಟನೆ ರಾಜಧಾನಿಯಲ್ಲಿ ನಡೆದಿದೆ. ಏನದು ನೋಡೋಣ. ರಾಜಧಾನಿಯಲ್ಲಿ ಸಿನಿಮೆಯ ರೀತಿಯ ದರೋಡೆ ಒಂದು ನಡೆದಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಪ್ರಿಯಕರನ ಮೊಬೈಲ್ ಅನ್ನ ಕಸಿಯಲು ಪ್ರಿಯತಮೆ ಯತ್ನವನ್ನ ನಡೆಸಿರುವಂತಹ ಪ್ರಕರಣ ಇದು. ಮೊಬೈಲ್ನಲ್ಲಿದ್ದಂತಹ ಫೋಟೋವನ್ನ ಡಿಲೀಟ್ ಮಾಡಿಸಲು ಈ ನಾಟಕವನ್ನ ಮಾಡಿರೋದು. ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ರಾಬ್ರಿ ಗ್ಯಾಂಗ್ ಜೊತೆಗೆ ಪೊಲೀಸರ ಕೈಯಲ್ಲಿ ಯುವತಿ ಲಾಕ್ ಆಗಿದ್ದಾಳೆ. ಸೆಪ್ಟೆಂಬರ್ 20ಕ್ಕೆ ಸ್ನೇಹಿತ ವಂಶೀಕೃಷ್ಣ ರೆಡ್ಡಿಯನ್ನ ಭೇಟಿಯಾಗಿರ್ತಾಳೆ ಯುವತಿ. ಬೆಳ್ಳಂದೂರಿನ ಬೋಗನಹಳ್ಳಿ ಬಳಿ ಯುವಕ ಯುವತಿಯರು ಭೇಟಿಯಾಗ್ತಾರೆ. ಭೇಟಿಯ ವೇಳೆ ಸ್ವಿಫ್ಟ್ ಕಾರಿನಲ್ಲಿ 4 ಬಂದಿರ್ತಾರೆ. ಈ ವೇಳೆ ವಂಶೀಕೃಷ್ಣ ಬೈಕ್ಗೆ ಕಾರಿನಿಂದ ಡಿಕ್ಕಿ ಹೊಡಿಸ್ತಾರೆ. ಬಳಿಕ ಜಗಳ ತೆಗೆದು ಯುವಕನ ಮೊಬೈಲ್ ಅನ್ನ ಗ್ಯಾಂಗ್ ಕಸಿದುಕೊಂಡು ಹೋಗುತ್ತೆ. ಮೊಬೈಲ್ ಹೋದ್ರೆ ಹೋಗ್ಲಿ ಅಂತ ಯುವತಿ ಹೇಳಿರ್ತಾಳೆ. ಕಿಡಿಗೇಡಿಗಳ ಕೃತ್ಯದ ಬಗ್ಗೆ ದೂರನ್ನ ವಂಶೀಕೃಷ್ಣ ರೆಡ್ಡಿ ನೀಡಿರ್ತಾರೆ. ಪೊಲೀಸರ ವಿಚಾರಣೆಯ ವೇಳೆ ಯುವತಿಯ ಪ್ಲಾನ್ ಬಯಲಾಗಿದೆ. ನೋಡಿ ಯಾವ ರೀತಿಯಾಗಿ ಕ್ರಿಮಿನಲ್ ಮೈಂಡ್ ಅಂತ ಹೇಳಿ. ಸುರೇಶ್, ಮನೋಜ್, ವೆಂಕಟೇಶ್, ಹೊನ್ನಪ್ಪ ಇವರನ್ನ ಸೇರಿ ಒಟ್ಟು 5 ಈಗ ಬಂಧಿಸಿದ್ದಾರೆ. ಆ ಯುವತಿಯನ್ನ ಸೇರಿ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಇಬ್ಬರು ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಕಾರ್ ಬಂದು ಡಿಕ್ಕಿ ಹೊಡೆಯುತ್ತೆ. ಆ ಕಾರ್ನಲ್ಲಿದ್ದಂಥವ್ರು ಸುಮ್ಮನೆ ಕಿರಿಕನ್ನು ಮಾಡ್ತಾರೆ. ಕಿರಿಕ್ ಮಾಡಿ ಮೊಬೈಲನ್ನು ಕಿತ್ಕೊಂಡು ಹೋಗ್ತಾರೆ. ಮೊಬೈಲ್ ಹೋದ್ರೆ ಹೋಗ್ಲಿ ಅಂತ ಯುವತಿ ಹೇಳಿರ್ತಾರೆ. ಆಮೇಲೆ ಅವ್ರನ್ನ ಹಿಡಿದು ವಿಚಾರಣೆ ಮಾಡಿದಾಗ ಇದೆಲ್ಲ ಬೆಳಕಿಗೆ ಬರುತ್ತೆ. ಮೊಬೈಲ್ ದೋಷದ ಪ್ರಕರಣವು ದಾಖಲಾಗಿತ್ತು. ಅದರಲ್ಲಿ ಹುಡುಗಿ ಹೋಗಬೇಕಾದ್ರೆ ಒಂದು ಕಾರು ಮತ್ತು ಸ್ಕೂಟಿಯಲ್ಲಿ ಬಂದು ಅವನ್ನ ಹಿಡಿಸ್ಕೊಂಡು ಹುಡುಗಗೆ ಹೊಡೆದು ಅವನ ಮೊಬೈಲು ಮತ್ತು ನನ್ನ ಸಹೋದ್ಯೋಗಿ ಉಮೇಶ್ ಈಗ ಕ್ರೈಮ್ ಬ್ಯೂರೋಯಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಒಂದು ವೇಳೆ ಈ ವಿಚಾರದಲ್ಲಿ ಹೋಗ್ಲಿ ಬಿಡು ಅಂತ ವಂಶೀಕೃಷ್ಣ ಏನಾದ್ರೂ ಬಿಟ್ಟಿದ್ದೇ ಆಗಿದ್ದಿದ್ರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇರ್ಲಿಲ್ವೇನೋ? ಖಂಡಿತವಾಗ್ಲೂ ಅರುಣ್, ಏನಂದ್ರೆ ಕಳೆದ 20ನೇ ತಾರೀಕು ಬೆಳ್ಳಂದೂರಿನಲ್ಲಿ ಈ ಘಟನೆ ನಡೆದಿರುವಂತದ್ದು. ಯುವತಿ ಏನಿದ್ದಾಳೆ, ಯುವತಿ ಮತ್ತೆ ವಂಶೀಕೃಷ್ಣ ಆ ಯುವಕ ಏನಿರ್ತಾಳೆ, ಅವರಿಬ್ರು ಜೊತೆಯಲ್ಲಿ ಅಂದ್ರೆ ಪ್ರೀತಿಯಲ್ಲಿ ಇರ್ತಾರೆ. ಆದ್ರೆ ಕೆಲ ದಿನಗಳ ನಂತರದಲ್ಲಿ ಯುವತಿ ಆತನಿಂದ ದೂರ ಆಗೋದಕ್ಕೆ ಅಂತ ಪ್ಲಾನ್ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಇವರಿಬ್ರು ಚೆನ್ನಾಗಿದ್ದಂತ ವೇಳೆಯಲ್ಲಿ ಒಂದಷ್ಟು ಇಬ್ರು ಜೊತೆಯಲ್ಲಿ ಫೋಟೋಸ್ ತಗೊಂಡಿರ್ತಾರೆ. ಆ ಫೋಟೋಸ್ ಡಿಲೀಟ್ ಮಾಡಿಸ್ಬೇಕಾಗಿರುತ್ತೆ ಯುವತಿಗೆ. ಆ ಸಂದರ್ಭದಲ್ಲಿ ಆಕೆ ಆ ಫೋಟೋ ಡಿಲೀಟ್ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡುವಂತದ್ದು. ಪ್ಲಾನ್ ಮಾಡಿದ ನಂತರದಲ್ಲಿ ತನ್ನ ಫ್ರೆಂಡ್ಸ್ ಜೊತೆಗೆ ಈ ವಿಚಾರವನ್ನು ಚರ್ಚೆ ಮಾಡ್ತಾಳೆ. ಚರ್ಚೆ ಮಾಡಿದ ನಂತರದಲ್ಲಿ ಇವರಿಬ್ರು ಒಟ್ಟಿಗೆ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಶಿಫ್ಟ್ ಕಾರ್ ಅಲ್ಲಿ ಇವ್ರ ಬೈಕಿಗೆ ಡಿಕ್ಕಿ ಮಾಡ್ತಾರೆ. ಡಿಕ್ಕಿ ಮಾಡಿದಂತ ಸಂದರ್ಭದಲ್ಲಿ ಗಲಾಟೆ ಮಾಡುವ ನೆಪದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿ ಆತನ ಕೈಯಲ್ಲಿ ಇದ್ದಂತ ಮೊಬೈಲ್ ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತ ಯುವಕ ಹೇಳಿದ್ರೆ ಆ ಯುವತಿ ಇಲ್ಲ ಬೇಡ ಹೋದ್ರೆ ಹೋಗ್ಲಿ ಬಿಟ್ಬಿಡಿ ಅಂತ ಯುವಕನನ್ನ ಕನ್ವಿನ್ಸ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಯುವಕ ಅಲ್ಲಿಗೆ ಬಿಡೋದಿಲ್ಲ. 90,000 ರೂಪಾಯಿ ಮೊಬೈಲ್ ಅದು, ಯಾಕೆ ದೂರು ಕೊಡೋಣ ಅಂತೇಳಿ ಆತ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ದೂರು ಕೊಟ್ಟ ನಂತರದಲ್ಲಿ ಪೊಲೀಸರು ಕೂಡ ನಂಬರ್ ಆಧಾರದ ಮೇಲೆ ಅವರನ್ನ ಆರೋಪಿಗಳನ್ನ ಬಂಧನ ಮಾಡಿ ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಆ ಯುವತಿಯ ಈ ಪ್ಲಾನ್ ಅಂದ್ರೆ ಆಕ್ಸಿಡೆಂಟ್ ಪ್ಲಾನ್ ಯುವತಿಯದೇ ಆಗಿತ್ತು ಅನ್ನೋದು ಗೊತ್ತಾಗುವಂತದ್ದು. ಆ ಮೊಬೈಲ್ ತಗೊಂಡು ಆ ಮೊಬೈಲ್ ನಲ್ಲಿ ಇದ್ದಂತ ಫೋಟೋಸ್ ನ ಡಿಲೀಟ್ ಮಾಡೋದಕ್ಕೋಸ್ಕರನೇ ಈ ರೀತಿಯಾಗಿ ಆಕ್ಸಿಡೆಂಟ್ ಡ್ರಾಮಾ ಆಡಿದಾಳೆ ಆ ಯುವತಿ ಅನ್ನೋದು ಗೊತ್ತಾಗಿರುವಂತದ್ದು. ಹೀಗಾಗಿ ಆ ಯುವತಿ ಸೇರಿ 5 ಜನರನ್ನು ಈಗ ಪೊಲೀಸರು ಬಂಧನ ಮಾಡಿ ಜೈಲಿಗೆ ಕಳಿಸಿರುವಂತದ್ದು. ಅರುಣ್. ಓಕೆ ಉಮೇಶ್, ಈ ವಿಚಾರದಲ್ಲಿ ಈಗ ಯುವತಿ ಏನ್ ಹೇಳ್ತಾ ಇದ್ದಾಳಂತೆ, ಯಾತಕ್ಕೋಸ್ಕರ ಅಂತದ್ದೇನಿತ್ತು ಅಂತಂದ್ರೆ ಆ ಯುವಕನನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕು, ಇನ್ನೊಬ್ಬರು ಯಾರಾದ್ರೂ ಯುವಕ ಸಿಕ್ಕಿದ್ನ ಅಥವಾ ಅವನಿಂದ ದೂರ ಆಗ್ಬೇಕು ಅನ್ನುವಂತ ಪ್ಲಾನ ಅಥವಾ ಇನ್ನೇನಾದ್ರೂ ಬೇರೆ ಗ್ಯಾಂಗ ಇದು? ಅರುಣ್, ಅದ್ರ ಬಗ್ಗೆ ಇನ್ನು ಸ್ಪಷ್ಟವಾಗಿ ವಿಚಾರಣೆ ಮಾಡ್ಬೇಕಾಗಿರುವಂತದ್ದು. ಅದ್ರ ಜೊತೆಗೆ ಪ್ರಮುಖವಾಗಿ ಅವರಿಬ್ರು ಕೂಡ ಕೆಲವು ವರ್ಷಗಳಿಂದ ಲವ್ ಮಾಡ್ತಿದ್ದಂತ ವೇಳೆಯಲ್ಲಿ ಒಂದಷ್ಟು ಖಾಸಗಿ ಫೋಟೋಗಳನ್ನು ತೆಗೆದುಕೊಂಡಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಆ ಫೋಟೋಸ್ ನ ಡಿಲೀಟ್ ಮಾಡ್ಬೇಕಾಗಿ, ಯಾಕೆಂದ್ರೆ ಆತನಿಂದ ದೂರ ಆಗ್ಬೇಕು, ಆಕೆ ಇನ್ನೊಬ್ರು ಮದುವೆ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಬ್ಲಾಕ್ ಮೇಲ್ ಮಾಡುವ ಚಾನ್ಸಸ್ ಇರ್ತದೆ ಹಾಗಾಗಿ ಅದೇ ಕಾರಣಕ್ಕೆ ಈ ಫೋಟೋಸ್ ಡಿಲೀಟ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಅವಳು ಪ್ಲಾನ್ ಮಾಡುವಂತದ್ದು. ಅದನ್ನ ಡಿಲೀಟ್ ಮಾಡೋದಕ್ಕೂ ಕೂಡ ಸಾಕಷ್ಟು ಬಾರಿ ಆತನ ಜೊತೆಲಿದ್ದಂತ ವೇಳೆಯಲ್ಲಿ ಟ್ರೈ ಮಾಡಿರ್ತಾಳೆ. ಆದ್ರೆ ಪಾಸ್ವರ್ಡ್ ಇದ್ದ ಕಾರಣಕ್ಕಾಗಿ ಅದು ಸಾಧ್ಯವಾಗಿರೋದಿಲ್ಲ. ಹಾಗಾಗಿ ಮೊಬೈಲ್ ಕಸ್ಕೊಳ್ಬೇಕು ಏನಾದ್ರು ಮಾಡಿ ಅನ್ನೋ ಪ್ಲಾನ್ ಮಾಡಿ ಆಗ
ಇತರೆ ಸ್ನೇಹಿತರ ಜೊತೆ ಹೇಳ್ಕೊಂಡಂತ ವೇಳೆಯಲ್ಲಿ ಸ್ನೇಹಿತರು ಒಂದಿಬ್ರು ಜೊತೆ ಸೇರ್ಕೊಂಡು ಆ ನಂತರದಲ್ಲಿ ಈ ರೀತಿಯಾಗಿ ನೀವಿಬ್ರು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಅವ್ರ ಸ್ನೇಹಿತರೆ ಬಂದು ಶಿಫ್ಟ್ ಕಾರಿಗೆ ಡಿಕ್ಕಿ ಹೊಡ್ತಾರೆ. ಡಿಕ್ಕಿ ಹೊಡೆದ ನಂತರದಲ್ಲಿ ಈಕೆ ಮೊದಲಿಗೆ ಆತನ ಹಲ್ಲೆ ಮಾಡಿದ ನಂತರದಲ್ಲಿ ಮೊದಲಿಗೆ ಅವ್ರ ಮೊಬೈಲ್ ಕಸ್ಕೊಳ್ಳುವಂಥದ್ದು. ಆ ಸಂದರ್ಭದಲ್ಲಿ ಯುವತಿಯೇ ಹೋದ್ರೆ ಹೋಗ್ಲಿ ಮೊಬೈಲ್ ತಾನೇ ಬಿಟ್ಬಿಡು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಯುವಕನಿಗೆ ಮತ್ತೆ ಅವ್ರ ಸಂಪರ್ಕ ಮಾಡದಂತೆ ಕರ್ಕೊಂಡು ಅಲ್ಲಿಂದ ಹೋಗುವಂಥದ್ದು. ಆ ನಂತರದಲ್ಲೂ ಕೂಡ ಆತ ಸುಮ್ಮನಾಗ್ದೇನೆ ಮತ್ತೆ ಕಂಪ್ಲೇಂಟ್ ಯಾವಾಗ ಕೊಡ್ತಾನೆ, ಕಂಪ್ಲೇಂಟ್ ಕೊಟ್ಟ ವೇಳೆಯಲ್ಲಿ ಯುವತಿಯ ಪಾತ್ರ ಗೊತ್ತಾಗಿರುವಂತದ್ದು. ಅಂದ್ರೆ ಯುವಕರಿಂದ ದೂರ ಆಗೋದಕ್ಕೆ ಅಂತ ಯುವತಿ ಪ್ಲಾನ್ ಮಾಡಿ ಆ ಫೋಟೋಸ್ ಡಿಲೀಟ್ ಮಾಡಿದ್ರೆ ಹುಡುಗಿ ಸೇಫ್ ಆಗ್ತಾಳೆ ಅಂದ್ರೆ ನಾಳೆ ದಿವಸ ಏನು ಬ್ಲಾಕ್ ಮೇಲ್ ಮಾಡುವಂತದ್ದು ಅಥವಾ ಅವ್ರಿಗೆ ಪ್ರಶ್ನೆ ಮಾಡೋದಕ್ಕೂ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಫೋಟೋಸ್ ಡಿಲೀಟ್ ಮಾಡುವ ಒಂದೇ ಉದ್ದೇಶದಿಂದಾಗಿ ಆಕೆ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು.